ಹಲೋ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ ಬಗ್ಗೆ ನೋಡೋಮಂತ. ಸೊ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಕಮಿಟೆಡ್ ಮುಂದಿನ ಟಾಪಿಕ್ ಯಾವುದನ್ನು ಬೇಕಿದ್ರೆ ನಿಮ್ಗೆ. ಸೊ ಫಸ್ಟಿಗೆ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟಿನ ಬಗ್ಗೆ ನೋಡುವಂತಂದರೆ ಮೀನಿಂಗ್ ನೋಡೋಮು, ಮತ್ತು ಕ್ಲಾಸಿಫಿಕೇಷನ್ ಅದರೊಳಗೆ, ಮತ್ತು ಸೋರ್ಸಸ್ ಆಫ್ ಬಯೋಮೆಡಿಕಲ್ ವೇಸ್ಟ್. ಸೊ ಆಮೇಲೆ ಕಲರ್ ಕೋಡಿಂಗ್, ಯಾವ್ಯಾವ ಕಲರ್ಸ್ ಇರ್ತಾವೆ ಹಾಸ್ಪಿಟಲ್ನಲ್ಲಿ ಯೂಸ್ ಮಾಡೋದು, ಮತ್ತು ಬಯೋಮೆಡಿಕಲ್ ವೇಸ್ಟ್ ಬಗ್ಗೆ. ಸೊ ಫಸ್ಟಿಗೆ ಬಯೋಮೆಡಿಕಲ್ ವೇಸ್ಟ್ ಏನಂತ ಹೇಳಿದ್ರೆ ನೋಡುವಂತ. ಫಸ್ಟಿಗೆ ಮೀನಿಂಗ್: any waste which is generated during the diagnosis, treatment, or immunization of human beings or animal or in research activities or in the production of testing of biology. ಅಂದರೆ ಜನರೇಟೆಡ್ ಡ್ಯೂರಿಂಗ್ ದ ಡಯಾಗ್ನೋಸಿಸ್ ಮತ್ತು ಟ್ರೀಟ್ಮೆಂಟ್, ಇಮ್ಯುನೈಸೇಷನ್ ಕೊಡೋಕೆ, ಮತ್ತು ಅನಿಮಲ್ ರಿಸರ್ಚ್ ಆ್ಯಕ್ಟಿವಿಟೀಸ್ ಮಾಡೋಕೆ. ಸೊ ದೇರ್ ಈಸ್ ಎ ಪ್ರೊಡಕ್ಷನ್ ಆಫ್ ಟೆಸ್ಟಿಂಗ್ ಆರ್ ಬಯೋಲಾಜಿಕಲ್. ಸೊ ಅದಕ್ಕೆ ಯೂಸ್ ಮಾಡ್ತಾರೆ. ಮತ್ತು ಕ್ಲಾಸಿಫಿಕೇಷನ್ ನೋಡುವಂಥ. ಕ್ಲಾಸಿಫಿಕೇಷನ್ ಆಫ್ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ ಬಗ್ಗೆ ಫಸ್ಟಿಗೆ ಬರೋದಾದ್ರೆ ಇನ್ಫೆಕ್ಷನ್ ವೇಸ್ಟ್, ಮತ್ತು ಪ್ಯಾಥೊಲಾಜಿಕಲ್ ವೇಸ್ಟ್, ಮತ್ತು ಶಾರ್ಪ್ ಕಂಟೆಂಟ್ ಬರ್ತಾವೆ, ಮತ್ತು ಫಾರ್ಮಸ್ಯೂಟಿಕಲ್ ವೇಸ್ಟ್ ಬರುತ್ತೆ, ಟಾಕ್ಸಿಕ್ ವೇಸ್ಟ್ ಬರುತ್ತೆ, ಕೆಮಿಕಲ್ ವೇಸ್ಟ್ ಬರುತ್ತೆ, ರೇಡಿಯೋ ಆ್ಯಕ್ಟಿವಿಟಿ ವೇಸ್ಟ್ ಬರುತ್ತೆ. ಸೊ ಇದ್ರ ಬಗ್ಗೆ ನೋಡ್ಕೊಳ್ತಾ ಹೋಗುವಂಥ. ಫಸ್ಟಿಗೆ ಬರೋದಂತ ಹೇಳಿದರೆ ಇನ್ಫೆಕ್ಷಿಯಸ್ ವೇಸ್ಟ್. ದೇರ್ ಆರ್ ಎ ಮೆಟೀರಿಯಲ್ಸ್ ಕಂಟಾಮಿನೇಟೆಡ್ ಬೈ ದ ವಾಟರ್ ಆ್ಯಂಡ್ ದ ಬಾಡಿ ಫ್ಲೂಯಿಡ್, ಕಲ್ಚರ್ ಆ್ಯಂಡ್ ಸ್ಟಾಕ್ of infectious organism and patient waste from the isolation ward. ಸೊ ಇನ್ಫೆಕ್ಷಿಯಸ್ ವೇಸ್ಟ್ ಅಂತ ಹೇಳಿದರೆ ಅದು ಮೆಟೀರಿಯಲ್ ಕಂಟಾಮಿನೇಟೆಡ್ ಇರ್ತಾವಲ್ಲ, ವಾಟರ್ ಮತ್ತು ಬಾಡಿ ಫ್ಲೂಯಿಡ್ಸ್, ಮತ್ತು ಕಲ್ಚರ್ಸ್ಗೆಲ್ಲ ಕಳಿಸ್ತೀವಲ್ಲ, ಸ್ಟಾಕ್ ಇನ್ಫೆಕ್ಷನ್ ಮತ್ಲಬ್ ಆರ್ಗನೈಸಮ್ ಇರುತ್ತೆಲ್ಲ, ಸ್ಟಾಕ್ ಹಳೆ ಸ್ಟಾಕ್ನೂ ಇರುತ್ತೆ. ಸೊ ಅದಕ್ಕೆ ಮತ್ತು ಇನ್ಫೆಕ್ಷನ್ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೆ ವೇಸ್ಟ್. ಎರಡನೇದು ನೋಡಬೇಕಾದ್ರೆ ಪ್ಯಾಥೊಲಾಜಿಕಲ್ ವೇಸ್ಟ್ ಬರುತ್ತೆ. ಸೊ ದೋಸ್ ಇನ್ಕ್ಲೂಡ್ ಟಿಶ್ಯೂಸ್, ಮೆಟೀರಿಯಲ್ಸ್ ಆಫ್ ಹ್ಯೂಮನ್ ಆರ್ಗನ್, ಫ್ಲೂಯಿಡ್ ಆ್ಯಂಡ್ ಎನಿಮಲ್ ಕಾರ್ಕಸ್. ಮೂರನೇದು ನೋಡಬೇಕಾದ್ರೆ ಶಾರ್ಪ್ ಕಂಟೆಂಟ್ ಬರುತ್ತೆ. ದೋಸ್ ಇನ್ಕ್ಲೂಡ್ ಯೂಸ್ ನೀಡಲ್, ಸಿರಿಂಜಸ್, ಡಿಸ್ಪೋಸಬಲ್ ಸ್ಕಾಲ್ಪಲ್ಸ್ ಆ್ಯಂಡ್ ಬ್ಲೇಡ್ಸ್. ಸೊ ಶಾರ್ಪ್ ಕಂಟೆಂಟ್ ಅದರ ಅಂದರೆ ನೀಡಲ್, ಸಿರಿಂಜ್, ಮತ್ತು ಡಿಸ್ಪೋಸಬಲ್, ಮತ್ತು ಸ್ಕಾಲ್ಪ್, ಬ್ಲೇಡ್ ಬರುತ್ತೆ. ಸೊ ಮತ್ತು ನಾಲ್ಕನೇದು ನೋಡಬೇಕಾದ್ರೆ ಫಾರ್ಮಸ್ಯೂಟಿಕಲ್ ವೇಸ್ಟ್. ಸೊ ಇದರಲ್ಲಿ ಬರೋದು ಅಂತ ಹೇಳಿದರೆ, ಸೊ ವೇಸ್ಟ್ ಮೆಟೀರಿಯಲ್ಸ್ ದಟ್ ಇನ್ಕ್ಲೂಡ್ ಅನ್ಯೂಶುವಲ್ ಕಂಟಾಮಿನೇಟೆಡ್, ಮತ್ತು ಎಕ್ಸ್ಪೈರಿ ಡ್ರಗ್ಸ್ ಆ್ಯಂಡ್ ವ್ಯಾಕ್ಸಿನೇಷನ್ ಬರುತ್ತೆ ಇದರೊಳಗೆ. ಸೊ ಮತ್ತು ಐದನೇದು ನೋಡಬೇಕಾದ್ರೆ ಜಿಯೋನೋಟಾಕ್ಸಿಕ್ ವೇಸ್ಟ್, ಅಂದರೆ ಹ್ಯಾಸಿಡಸ್ ಮತ್ತು ಮ್ಯೂಟೋಜೆನಿಕ್, ಕಾರ್ಸಿನೋಜೆನಿಕ್ ಆ್ಯಂಡ್ ಸೈಟೋಟಾಕ್ಸಿಕ್ ಡ್ರಗ್ಸ್ ಇನ್ ಕ್ಯಾನ್ಸರ್ ಟ್ರೀಟ್ಮೆಂಟ್ನಲ್ಲಿ ಬಳಸಿರ್ತಾರಲ್ಲ, ಅಥವಾ ಅದು ಟ್ಯಾಬ್ಲೆಟ್ಸ್. ಸೊ ಅದೆಲ್ಲ ಹಾರ್ಮ್ಫುಲ್ನಲ್ಲಿ ಬರುತ್ತೆ ಜಿಯೋನೋಟಾಕ್ಸಿಕ್ ವೇಸ್ಟಲ್ಲಿ. ಮತ್ತು ಆರನೇದು ನೋಡಬೇಕಾದ್ರೆ ಕೆಮಿಕಲ್ ವೇಸ್ಟ್ ಬರುತ್ತೆ. ಮೆಟೀರಿಯಲ್ಸ್ ಲೈಕ್ ಹೆವಿ ಮೆಟಲ್ಸ್ ಇನ್ ಡಿವೈಸಸ್, ಸೊ ಸಾಲ್ವೆಂಟ್ ಇನ್ ಲ್ಯಾಬೊರೇಟರಿ ರಿಜೆಂಟ್ ಆ್ಯಂಡ್ ಡಿಟರ್ಜೆಂಟ್. ಸೊ ಇದೆಲ್ಲ ಯೂಸ್ ಆಗೋದು ಕೆಮಿಕಲ್, ಅದರೊಳಗೆ ಡಿಟರ್ಜೆಂಟ್ ಮತ್ತು ಲ್ಯಾಬೊರೇಟರಿನಲ್ಲಿ ಕೆಮಿಕಲ್ ಯೂಸ್ ಆಗುತ್ತೆಲ್ಲ. ಸೊ ಅವೆಲ್ಲ ಕೆಮಿಕಲ್ ವೇಸ್ಟ್ನಲ್ಲಿ ಬರುತ್ತೆ. ಏಳನೇದು ನೋಡಬೇಕಾದ್ರೆ ರೇಡಿಯೋ ಆ್ಯಕ್ಟಿವಿಟಿ ಬರುತ್ತೆ. ಸೊ ಅದರೊಳಗೆ ಪ್ರೊಡಕ್ಷನ್ ಇನ್ಕ್ಲೂಡಿಂಗ್ ರೇಡಿಯೋ ಆ್ಯಕ್ಟಿವಿಟಿ, ಡಯಾಗ್ನೋಸ್ಟಿಕ್ ಆ್ಯಂಡ್ ಥೆರಪ್ಯೂಟಿಕ್ ಮೆಟೀರಿಯಲ್ಸ್. ಇದೆಲ್ಲ ಬರೋದು ರೇಡಿಯೋ ಆ್ಯಕ್ಟಿವಿಟಿ ವೇಸ್ಟ್ ಅದರೊಳಗೆ ಬರುತ್ತೆ. ಮತ್ತೆ ಬರೋದಾದರೆ ಸೋರ್ಸಸ್ ಆಫ್ ಹೆಲ್ತ್ ಕೇರ್ ವೇಸ್ಟ್. ಸೊ ಫಸ್ಟಿಗೆ ನೋಡೋದಾದರೆ ಮೇಜರ್ ಸೋರ್ಸಸ್ ಆಫ್ ಹೆಲ್ತ್ ಕೇರ್ ವೇಸ್ಟ್. ಸೊ ಫಸ್ಟಿಗೆ ಬರೋದು ಅಂತ ಹೇಳಿದರೆ ಹಾಸ್ಪಿಟಲ್ ನರ್ಸಿಂಗ್ ಆ್ಯಂಡ್ ಹಾಸ್ಪಿಟಲ್ ನರ್ಸಸ್ ಹೋಮ್ ಕೇರ್, ಮತ್ತು ಹೆಲ್ತ್ ಸೆಂಟರ್, ಸೊ ಡಯಾಗ್ನೋಸ್ಟಿಕ್ ರಿಸರ್ಚ್ ಆ್ಯಂಡ್ ಲ್ಯಾಬೊರೇಟರಿ ಸೆಂಟರ್. ಸೊ ಮತ್ತು ಬ್ಲಡ್ ಬ್ಯಾಂಕ್ ಅದರೊಳಗೆ ಯೂಸ್ ಮಾಡ್ತಾರೆ, ಮತ್ತು ಆಟೋಸ್ಪಿ ಆ್ಯಂಡ್ ಮರ್ಚುರಿ ಸೆಂಟರ್ ಅದರೊಳಗೂ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಆ್ಯನಿಮಲ್ ರಿಸರ್ಚ್ ಸೆಂಟರ್ ಅದರೊಳಗೆ. ಸೊ ಮತ್ತು ರಿಹ್ಯಾಬಿಲಿಟೇಷನ್ ಸೆಂಟರ್ ಅದರೊಳಗೂ ಜಾಸ್ತಿ ಯೂಸ್ ಮಾಡ್ತಾರೆ. ಮತ್ತು ಬ್ಲಡ್ ಬ್ಯಾಂಕು ಆ್ಯಂಡ್ ಪ್ಯಾಥೊಲಜಿ ಇರುತ್ತೆಲ್ಲ ಸೆಂಟ್ರಲ್ಲಿ, ಅಲ್ಲಿನೂ ಜಾಸ್ತಿ ಯೂಸ್ ಮಾಡ್ತಾರೆ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್. ಸೊ ಕಲರ್ ಕೋಡಿಂಗ್ ಆಫ್ ಮೆಡಿಕಲ್ ವೇಸ್ಟ್ ಇದು ಇಂಪಾರ್ಟೆಂಟ್ ಆ್ಯಕ್ಚುಲಿ. ಯಾಕಂತ ಹೇಳಿದರೆ ಕಲರ್ ಕೋಡಿಂಗ್ ಅಂತ ಹೇಳಿದರೆ ಎಲ್ಲಿ ಅದರೊಳಗೆ ಆಗ್ಬೇಕಂತೇಳಿ ಗೊತ್ತಾಗುತ್ತೆ. ಸೊ ಫಸ್ಟಿಗೆ ಬರೋದು ಅಂತ ಹೇಳಿದರೆ ಯೆಲ್ಲೋ ಕಲರ್. ಸೊ ಹ್ಯೂಮನ್ ಮತ್ತು ಆ್ಯನಿಮಲ್ ಅನಾಟೋಮಿಕಲ್ ವೇಸ್ಟ್ ಇರ್ತಾವಲ್ಲ, ಸೊ ಟಿಶ್ಯೂಸ್, ಆರ್ಗನ್, ಮತ್ತು ಬಾಡಿ ಪಾರ್ಟ್ಸ್ ಆಫ್ ಫಿಟಸ್, ಸೊ ಎಲ್ಲ ಇರ್ತಾವಲ್ಲ. ಸೊ ಇದು ಎಲ್ಲ ಅದರೊಳಗೆ ಹಾಕ್ತೀವಿ. ಸೊ ಬ್ಲಡ್ ಕಂಪೋನೆಂಟ್ಸ್, ಪ್ಲೆಸೆಂಟಾ, ಸೊ ಮತ್ತು ಕೆಮಿಕಲ್ ಲಿಕ್ವಿಡ್ ನೋಡೋದಾದರೆ ಸೊ ಫಾರ್ಮಲಿನ್ ಸೊಲ್ಯೂಷನ್ ಇರುತ್ತೆಲ್ಲ, ಸೊ ಆಸ್ಪಿರೇಷನ್ ಆಫ್ ಬಾಡಿ ಫ್ಲೂಯಿಡ್, ಬ್ಲಡ್ ಬ್ಯಾಗ್, ಸೊ ಫ್ಲೋರ್ ವಾಷಿಂಗ್ ಸೊಲ್ಯೂಷನ್ಸ್ ಇರ್ತಾವಲ್ಲ. ಸೊ ಎಲ್ಲೋ ಅದರೊಳಗೆ ಹಾಕ್ತೀವಿ, ಕೆಮಿಕಲ್ ಕಂಟೆಂಟ್ ಇರುತ್ತೆಲ್ಲ. ಮತ್ತು ಸಾಲಿಡ್ ವೇಸ್ಟ್ ಅದರೊಳಗೆ ಅಂತ ಹೇಳಿದರೆ ಸೊ ಡ್ರೆಸ್ಸಿಂಗ್ ಪ್ಯಾಡ್, ಬ್ಯಾಂಡೇಜಸ್, ರೋಲ್, ಸೊ ಮತ್ತು ಕಂಟಾಮಿನೇಟೆಡ್ ಕಾಟನ್ ಸ್ವ್ಯಾಬ್ ಇರ್ತಾವಲ್ಲ. ಸೊ ಮತ್ತು ಕಂಟಾಮಿನೇಟೆಡ್ ಗಾಸ್ ಪೀಸ್, ಮತ್ತು ಬ್ಲಡ್ ಹಚ್ಚಿರುತ್ತೆಲ್ಲ ಗಾಸ್ ಪೀಸ್, ಮತ್ತು ಡ್ರೆಸ್ಸಿಂಗ್ ಎಲ್ಲ ಮಾಡ್ಬೇಕಂತ ಹೇಳಿದರೆ ಪ್ಯಾಡ್ಸಿಗೆ. ಸೊ ಯೆಲ್ಲೋ ಕಲರ್ ಅದರೊಳಗೆ ಹಾಕ್ತೀವಿ. ಮತ್ತು ಮೈಕ್ರೋಬಯಾಲಜಿ ಮತ್ತು ಬಯೋಟೆಕ್ನಾಲಜಿ ವೇಸ್ಟ್ ಇರುತ್ತೇವಲ್ಲ, ಸೊ ಎಲ್ಲೋದ್ರೊಳಗೆ ಹೋಗುತ್ತೆ. ಮತ್ತೆ ನೋಡೋದಾದರೆ ಸೊ ಬರೋದು ಬ್ಲೂ ಕಲರ್. ಸೊ ಬ್ಲೂ ಕಲರಲ್ಲಿ ಯಾವ್ದಾಗಬೇಕಂತ ಹೇಳಿದರೆ ಇನ್ಫೆಕ್ಟೆಡ್ ಬ್ರೋಕನ್ ಗ್ಲಾಸ್ ಇರ್ತಾವಲ್ಲ, ಬಾಟಲ್ಸ್, ಮತ್ತು ಬ್ರೋಕನ್ ಆರ್ ಅನ್ಬ್ರೋಕನ್ ಗ್ಲಾಸಸ್ ಇರ್ತಾವಲ್ಲ, ಆ್ಯಂಪಲ್ಸ್, ವೈಲ್ಸ್. ಸೊ ಆಲ್ ಟೈಪ್ ಆಫ್ ಗ್ಲಾಸಸ್, ಬಾಟಲ್ಸ್ ಆ್ಯಂಡ್ ಬ್ರೋಕನ್ ಗ್ಲಾಸಸ್ ಇರ್ತಾವಲ್ಲ. ಸೊ ಎಲ್ಲವೂ ಬ್ಲೂ ಬಾಕ್ಸ್ ಅದರೊಳಗೆ ಹೋಗುತ್ತೆ. ಮತ್ತೆ ನೋಡೋದಾದರೆ ರೆಡ್ ಕಲರ್ ಅದರೊಳಗೆ ಯಾವುದಾಗಬೇಕು
ಕಂಟಾಮಿನೇಟೆಡ್ ವೇಸ್ಟ್ ಮತ್ತು ಐ ವಿ ಬಾಟಲ್ಸ್, ಐ ವಿ ಫ್ಲೂಯಿಡ್ಸ್ ಮತ್ತು ಯೂರಿನ್ ಕ್ಯಾಥೆಟ್ರೈ ಇರುತ್ತಲ್ಲ, ಸೊ ಗ್ಲೌಸು, ಸಕ್ಷನ್ ಕ್ಯಾಥೆಟ್ರೈ, ಯೂರಿನ್ ಬ್ಯಾಗ್, ಸೊ ರಬ್ಬರ್ ಕ್ಯಾಥೆಟ್ರೈ ಮತ್ತು ಸಕ್ಷನ್ ಕ್ಯಾಥೆಟ್ರೈ ಇರ್ತಾವಲ್ಲ, ಸೊ ಇವೆಲ್ಲವೂ ರೆಡ್ ಕಲರ್ ಅದರೊಳಗೆ ಹೋಗುತ್ತೆ. ಸೊ ಮತ್ತು ಬ್ಲ್ಯಾಕ್ ಕಲರ್, ಸೊ ಬ್ಲ್ಯಾಕ್ ಕಲರಲ್ಲಿ ಜನರಲ್ ವೇಸ್ಟ್ ಇರುತ್ತವಲ್ಲ, ಮತ್ತು ಕಿಚನ್ ವೇಸ್ಟ್ ಸಾಮಾನು, ಮತ್ತು ಪೇಪರ್ ಆ್ಯಂಡ್ ಟಿಶ್ಯೂಸ್, ವಾಟರ್ ಬಾಟಲ್ಸ್ ಆ್ಯಂಡ್ ಕ್ಯಾನ್ಸ್ ಇರ್ತಾವಲ್ಲ, ಸೊ ನಾವು ಡೈಲಿ ಯೂಸ್ ಮಾಡ್ತೀವಲ್ಲ, ಸೊ ಎಲ್ಲವೂ ಬ್ಲ್ಯಾಕ್ ಕಲರ್ ಅದರೊಳಗೆ ಹೋಗುತ್ತೆ. ಸೊ ಊಟ ಆಯಿತು, ಏನಾಯಿತು, ಎಲ್ಲ ತಿಂಡಿ ಎಲ್ಲ ಏನೇ ಇರಲಾಕ ಬ್ಲ್ಯಾಕ್ ಕಲರಲ್ಲಿ ಹೋಗುತ್ತೆ. ಸೊ ಮತ್ತೆ ಬರೋದು ವೈಟ್ ಕಲರ್. ಸೊ ವೈಟ್ ಕಲರ್ ಅದ್ರೊಳಗೆ ಸೊ ಯೂಸ್ ಆಗೋದು ಫಸ್ಟು ನೀಡಲ್ ವಿತೌಟ್ ಸಿರಿಂಜ್, ಬ್ಲೇಡ್ಸ್ ಆ್ಯಂಡ್ ಶಾರ್ಪ್ ಆ್ಯಂಡ್ ಆಲ್ ಮೆಟಲ್ಸ್ ಆರ್ಟಿಕಲ್ಸ್. ಸೊ ಶಾರ್ಪ್ ಕಂಟೆಂಟ್ ಯಾವ ಇರ್ತಾವಲ್ಲ, ಸೊ ಕಾಲ್ಪಲ್ಸ್, ಸೂಚನ್ ನೀಡಲ್ಸ್, ಸ್ಪೈನ್ ನೀಡಲ್ಸ್, ಕಂಟಾಮಿನೇಟೆಡ್ ಮೆಟಲ್ ಶಾರ್ಪ್ ಆಬ್ಜೆಕ್ಟ್ಸ್ ಇರ್ತಾವಲ್ಲ, ಸೊ ಎಲ್ಲವೂ ವೈಟ್ ಕಲರ್ ಅದರೊಳಗೆ ಹೋಗುತ್ತೆ. ನಾವು ನೋಡಿದ್ದು ಕಲರ್ ಕೋಡಿಂಗ್ ಆಫ್ ಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ. ಸೊ ದಿಸ್ ಈಸ್ ಆಲ್ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಥ್ಯಾಂಕ್ ಯು.